ಆದ್ರೆ ಅವನು ಮುಂದೆ ಬರಲ್ಲ. ಹೇಗೆ ಹೇಳ್ತೀರಾ ನೀವು? ನಾನು ಅರುಣ್ ಹಿಂದೆ ಬೀಳೋವಾಗ್ಲೇ ಅವನು ರಿಯಾಕ್ಟ್ ಆಗ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಅವನು ಸಿಕ್ಕಾಕೋಬಾರ್ದು ಅನ್ಕೊಳ್ಳುವಾಗ ಹೇಗ್ ಮುಂದೆ ಬರ್ತಾನೆ? ಹಿಸ್ ಕೂಲ್ ಆಟಿಟ್ಯೂಡ್ ಇಸ್ ಡೇಂಜರಸ್. ಆಕ್ಚುಲಿ ಅವತ್ತು ಮೆಸೇಜ್ ಮಾಡಿದ್ದೆ ನನಗೋಸ್ಕರ. ಐ ವಾಸ್ ನಾಟ್ ಹಿಯರ್ ಬೈ ಚಾನ್ಸ್, ಬೈ ಚಾಯ್ಸ್. ಹಿಸ್ ಚಾಯ್ಸ್. ಆದ್ರೆ ಅವರಿಬ್ರು ಎಲ್ಲಿ ಹೇಗ್ ಕನೆಕ್ಟ್ ಆದ್ರು ಅನ್ನೋದೇ ಅರ್ಥ ಆಗ್ತಿಲ್ಲ. ಹೇ, ಅವಳು ಇಲ್ಲಿಗೆ ಬಂದ್ಲು? ಚಿಲ್ ಮ್ಯಾನ್. ಅಪ್ಪ, ನೀನ್ ಹೇಳ್ದಾಗೆ ಹೆಲ್ಮೆಟ್ ಅಲ್ಲಿ ಡ್ರಗ್ಸ್ ಇಟ್ಟಿದ್ದೀನಿ ಬ್ರೋ. ನಿನ್ ಫ್ರೆಂಡ್ ನಮ್ ಬಗ್ಗೆ ACP ಹತ್ರ ಹೇಳಲ್ಲ ತಾನೆ? ಅವನ್ಗೇನ್ ಗೊತ್ತಿಲ್ಲ. ಕ್ರಿಮಿನಲ್ಸ್ ಇಂದ ಪೊಲೀಸರು ನಮ್ಮನ್ನ ಕಾಪಾಡ್ತಾರೆ ಅನ್ಕೋತೀವಿ, ಆದ್ರೆ ಇಂಥ ಸಿಕ್ ಮೈಂಡೆಡ್ ಆಫೀಸರ್ಸ್ ಕ್ರಿಮಿನಲ್ಸ್ ಗಿಂತ ಡೇಂಜರಸ್. ಥ್ಯಾಂಕ್ಸ್ ಬ್ರೋ. ನಾನಾಗಿದ್ರೆ ಈ ವೆಬ್ಸೈಟ್ ನ ಇಷ್ಟು ಪರ್ಫೆಕ್ಟ್ ಆಗಿ ಮಾಡಕ್ ಆಗ್ತಿರ್ಲಿಲ್ಲ. ನಾನೇನೋ ಮಾಡೋಣ ಅನ್ಕೊಂಡೆ, ಆದ್ರೆ ನೀನೇನೇನೋ ಮಾಡಾಕ್ಬಿಟ್ಟೆ. ನೀನ್ ಸೂಪರ್ ಬ್ರೋ. ನೆಕ್ಸ್ಟ್ ಏನ್ ಮಾಡೋಣ? ಮಾಡೋದೇನಿದೆ, ನಿನ್ ಮೇಲೆ ಅನುಮಾನ ಬರುತ್ತೆ. ಅನುಮಾನ ಏನಕ್ ಬರುತ್ತೆ? ನಾನೇ ಮಾಡಿದ್ದಲ್ವಾ? ಅಂದ್ರೆ ಓಕೆ. ಇದು ಸ್ಟಾರ್ಟಿಂಗ್ ಮಾತ್ರ. ಎಲ್ಲಿವರೆಗೂ ಹೋಗುತ್ತೋ ನನ್ಗೆ ಗೊತ್ತಿಲ್ಲ. ಆದ್ರೆ ಮೊದ್ಲು ನಿನ್ ಸೇಫ್ಟಿಗೋಸ್ಕರ ಏನಾದ್ರು ಮಾಡ್ಬೇಕು. ಅಲ್ಲಿವರೆಗೂ ನೀನ್ ಇಲ್ಲೇ ಹುಷಾರಾಗಿರು. ಏನ್ ಬ್ರೋ ಇದು? ಅಂದ್ರೆ ನೀನನ್ನ ಚಿಲ್ ಮ್ಯಾನ್, ವಿ ಕ್ಯಾನ್ ಮೇಕ್ ಇಟ್ ಔಟ್ ನೌ. ಇಟ್ಸ್ ಲೈಕ್ ಯು ಹೆಲ್ಪ್ ಮೀ, ಐ ವಿಲ್ ಹೆಲ್ಪ್ ಯು. ಓ, ಕಂಪ್ಲೇಂಟ್ ಮಾಡದಿರೋ ವಿಕ್ಟಿಮ್ಸೇ ಆ ಚಾನಲ್ ಹಾಕೋ. ಪೊಲೀಸ್ ಆ ಚಾನಲ್ ಹಾಕೋ. ಅಂದ್ರೆ ಭಯ ಪಡ್ತಿದ್ದಾರೆ. ಆ ಭಯನೇ ಕ್ರಿಮಿನಲ್ಸ್ಗೆ ಧೈರ್ಯ. ಒಬ್ಬ ವಿಕ್ಟಿಮ್ ಸೈಲೆನ್ಸ್ ಇಂದ ಒಬ್ಬ ಕ್ರಿಮಿನಲ್ ಬೇರೆ ಹೆಣ್ಮಕ್ಳ ಮೇಲೂ ಟಾರ್ಗೆಟ್ ಮಾಡ್ತಾನೆ. ನನ್ ನೆಕ್ಸ್ಟ್ ಟಾರ್ಗೆಟ್ ನೀನೆ. ನಿನ್ ಫ್ಯೂಚರ್ ನಾನ್ ಡಿಸೈಡ್ ಮಾಡ್ತೀನಿ. ಪ್ರಭಾಕರ್, ಸರ್, ನಿಜವಾಗ್ಲೂ ಆ ಹೆಸರಲ್ಲಿ ಯಾರಾದ್ರೂ ಇದ್ದಾರಾ? ಇಲ್ಲ ಇಲ್ದೇ ಇರೋರ್ನ ನೀವು ಹುಡುಕ್ತಾ ಇದ್ದೀರಾ? ನೀವು ನಂಬಿ ಸರ್. ಏನಯ್ಯ ನಂಬೋದು? ಅವ್ರ ಪೊಲೀಸ್ ಆಫೀಸರ್ ಆಗಿ ಗೆಲ್ಬೇಕು ಅಂತ ನಾನ್ ಅನ್ಕೊಂಡಿದ್ದೆ. ಈಗ ನನ್ ಮಗಳು ಸಿಕ್ಕರೆ ಸಾಕು ಅಂತ ನನಗನ್ನಿಸ್ತಿದೆ. 2 ದಿನದಿಂದ ನೋಡ್ತಾ ಇದ್ದೀನಿ. ತುಂಬಾ ಭಯ ಆಗ್ತಿದೆ ಪ್ರಭಾಕರ್. ಅದು ಪ್ರಭಾಕರ್, 1 ನಿಮಿಷ ಒಳಗಡೆ ಬನ್ನಿ. ಹೊಸದಾಗಿ ಕೆಲವು ಕ್ವಶನ್ಸ್ ಹೊಳಿತು, ಅದರಿಂದ ಅವನ ಐಡಿಯಾಲಜಿ ತಿಳ್ಕೋಬಹುದು. ಕೂತ್ಕೊಳ್ಳಿ. ಅವನೊಬ್ಬ ಸಿಕ್ ಮೈಂಡೆಡ್ ಪರ್ಸನ್, ಆದ್ರೆ ಅವನಿಗೂ ಒಂದು ಐಡಿಯಾಲಜಿ ಇರುತ್ತಲ್ಲ. ಆ ಐಡಿಯಾಲಜಿಲಿ ನಾನು ಮತ್ತೆ ಪ್ರಿಯಾ ಹೇಗ್ ಬಂದ್ವಿ ಅಂತ ಗೊತ್ತಿಲ್ಲ. ಯಾವ ತರ ಐಡಿಯಾಲಜಿ? ಅದು ಗೊತ್ತಾಗ್ಬೇಕಂದ್ರೆ ಈ 2 ಇಯರ್ಸ್ ಅಲ್ಲಿ ಅವ್ನ್ ಏನ್ ಮಾಡ್ದ ಅನ್ನೋದನ್ನ ಕಂಡುಹಿಡಿಬೇಕು. ಡೆಫಿನೆಟ್ ಆಗಿ ಅವನು ಸುಮ್ನೆ ಅಂತೂ ಇದ್ದಿರಲ್ಲ. ಅಂದ್ರೆ ಈ 2 ಇಯರ್ಸ್ ಅಲ್ಲಿ ಅವನು ಇನ್ನೂ ಕ್ರೈಮ್ ಮಾಡಿರ್ತಾನ? ಹೌದು. ಒಂದ್ ವಿಷಯ, ಪ್ರಿಯನ್ನ ನನ್ನ ಒಂದೇ ವಿಷಯಕ್ಕೆ ಟಾರ್ಗೆಟ್ ಮಾಡಿದ್ರೆ ಈ 2 ಇಯರ್ಸ್ ಗ್ಯಾಪ್ ಏನಕ್ಕೆ? ಇಲ್ಲ, ರೀಸನ್ ಬೇರೆ ಆಗಿದ್ರೆ ಖಂಡಿತವಾಗ್ಲೂ ಬೇರೆ ಏನೋ ಮಾಡಿರ್ತಾನೆ. ಜನರಲ್ ಆಗಿ ಒಬ್ಬೊಬ್ಬ ಕ್ರಿಮಿನಲ್ಗೆ ಒಂದೊಂದು ಪ್ಯಾಟರ್ನ್ ಇರುತ್ತೆ, ಆದ್ರೆ ನಿಮ್ಮಿಬ್ರು ವಿಷಯದಲ್ಲಿ ಆತರ ಪ್ಯಾಟರ್ನ್ ಇಲ್ವೇ? ಹೌದು, ಪ್ಯಾಟರ್ನ್ ಇಲ್ಲ. ರ್ಯಾಂಡಮ್ ಆಗಿ ಹುಡುಕ್ಬೇಕು. ಇವಾಗ ಪ್ರಿಯಾದು ಸೂಸೈಡ್, ಅರುಣ್ ಕೂಡ ಸೂಸೈಡ್. ಯಾಕೆ? ಎಫೆಕ್ಟ್ ಆಗಿದ್ದು ಟಾರ್ಗೆಟ್ ಮಾಡಿರೋದು ನನ್ನ. ಕ್ಯಾರೆಕ್ಟರ್ ಅಸಾಸಿಯೇಷನ್ ಅಂದ್ರೆ ವಿಕ್ಟಿಮ್ಸ್ ಇಬ್ರು ವಿಮೆನ್. ಅಂದ್ರೆ ವುಮೆನ್ ಕೇಸನ್ನ ನಾವು ಹುಡುಕಬೇಕು. ಆಕ್ಸಿಡೆಂಟ್, ಅರೆಸ್ಟ್, ಸೂಸೈಡ್, ಸೈಬರ್ ಕ್ರೈಮ್ ವಿಕ್ಟಿಮ್ಸ್, ಕ್ಯಾರೆಕ್ಟರ್ ಅಸಾಸಿಯೇಷನ್ಸ್, ಕ್ಲೋಸ್ ಆಗಿರೋ ಕೇಸಸ್ ಎಲ್ಲ ಕಲೆಕ್ಟ್ ಮಾಡೋಣ. ಅವ್ನ್ ಮಾಡ್ತಿರೋದು ಕ್ರೈಮ್ ಅಂತ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡ್ತಿದ್ದಾನೆ. ಈ ರೀತಿ ಫೈಲ್ಸ್ ನ ಕಲೆಕ್ಟ್ ಮಾಡಿದ್ರೆ ವಿಕ್ಟಿಮ್ಸ್ ನಂಬರ್ ಏನು ಅಂತ ಗೊತ್ತಾಗುತ್ತೆ.
ಕೆಲವುದ್ರಲ್ಲಿ ಸಿಗ್ಬೋದು, ಕೆಲವುದ್ರಲ್ಲಿ ಸಿಗದೆ ಹೋಗ್ಬೋದು. ಬಟ್ ಪ್ಯಾಟರ್ನ್ ಆದ್ರೂ ಗೊತ್ತಾಗತ್ತೆ. ಆದ್ರಿಂದ ಅವನ ಐಡಿಯಾಲಜಿ ಆದ್ರೂ ಗೊತ್ತಾಗ್ಬಿಡುತ್ತೆ. ಎಲ್ಲ ಇದೆ ತಾನೆ? ಇದಾವೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು. ನೈಸ್. ಈ 14 ಕೇಸ್ಗಳಲ್ಲಿ ಯಾವುದು ಕ್ರೈಮ್ ಅಂತ ಗೊತ್ತಾಗ್ತಿಲ್ಲ. ಇದ್ರಲ್ಲಿ ಕೆಲವು ರಿಯಲ್ ಆಗಿ ನಡೆದಿರ್ಬೋದು, ಬಟ್ ಅದು ಕೂಡ ಶ್ಯೂರ್ ಅಂತ ಅನ್ನಿಸ್ತಿಲ್ಲ. ಇದ್ರಲ್ಲಿ ಎಲ್ಲರೂ ಯಂಗ್ ಗರ್ಲ್ಸ್ ಅಂತ ಅನ್ನಿಸ್ತಿದೆ. ಒಬ್ರು ಮಾತ್ರ 55 ಇಯರ್ಸ್ ಓಲ್ಡ್ ಲೇಡಿ. ಇದ್ರಲ್ಲಿ ಕ್ರೈಮ್ ಅಂತ ಅನ್ಸೋ ಹಾಗೆ ಮಾಡಿರೋ ಒಂದೇ ಒಂದು ಆನ್ ಮಾಡಿರೋ ವೆಬ್ಸೈಟ್. ಕೆಲವೊಂದು ಜನರನ್ನ ನಾವು ಎನ್ಕ್ವೈರಿ ಮಾಡಿದ್ರೆ ಪ್ಯಾಟರ್ನ್ ಸಿಗೋ ಅವಕಾಶ ಇರುತ್ತಲ್ವಾ? ದಟ್ಸ್ ರೈಟ್. ಅನ್ವರ್ ಹುಸೇನ್. ಆಯಿಷಾ ಚಿಕ್ಕ ಹುಡುಗಿಯಿಂದಾನು ಸ್ಮಾರ್ಟ್ ಮತ್ತೆ ಸ್ಟ್ರಾಂಗ್ ಆಗಿದ್ಲು. ನಮ್ ಫ್ಯಾಮಿಲಿಯಲ್ಲಿ MBA ಮಾಡಿದ ಮೊದಲನೇ ಹುಡುಗಿ. ಅವಳೊಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಕೂಡ ಆಗಿದ್ಲು. ಆದ್ರೆ ಅಳಿಯಂದ್ರಿಗೆ ಅವಳು ಕೆಲಸ ಮಾಡ್ತಾ ಇದ್ದಿದ್ದು ಇಷ್ಟ ಇರ್ಲಿಲ್ಲ. ಅದೇ ಜಗಳದಲ್ಲಿ 1.5 year ಬ್ಯಾಕ್ ತಲಾ ಕೊಟ್ಬಿಟ್ರು. ಆದ್ರೆ ಅವಳ ಧೈರ್ಯ ಕಡಿಮೆನೇ ಆಗ್ಲಿಲ್ಲ. ಶಿ ಬಿಕೇಮ್ ಮೋರ್ ಸ್ಟ್ರಾಂಗರ್. ಎಲ್ಲಿಂದ ಬಂತು ಹೇಗ್ ಬಂತು ಅಂತ ಗೊತ್ತಿಲ್ಲ. ಬೆಳಗ್ಗೆ ಆಗೋಷ್ಟ್ರಲ್ಲಿ ಮನೆ ಮುಂದೆ ಹೆಣ ಬಿದ್ದಿತ್ತು.